ನಮಸ್ಕಾರ ಎಲ್ರಿಗೂ. ಸೊ ಮನೆಯಲ್ಲೇ ಮಾಡ್ಕೊಬೋದು ಬಿಸಿ ಬಿಸಿ ಮೈಸೂರು ಪಾಕು, ತುಪ್ಪದಲ್ಲಿ ಮಾಡ್ಕೊಂಡಂಥ ಮೈಸೂರು ಪಾಕಿದು. ಸೊ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಈ ಕಪ್ ಅಳತೆನಲ್ಲಿ ನಾವು ಕಡಲೆ ಹಸಿಟ್ಟು ತೊಗೊಂಡಿದ್ದೀವಿ. ಸೊ ಕಡಲೆ ಹಸಿಟ್ಟನ್ನ ಮುಂಚೆ ನಾವು ಹುರ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಅದೇ ಕ್ವಾಂಟಿಟಿನಲ್ಲಿ ಆಯಿಲ್ ತೊಗೊಂಡು ಇವಾಗ ಕಡಲೆ ಹಸಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಆಯಿಲ್ನಲ್ಲಿ ಅದೇ ಕ್ವಾಂಟಿಟಿನಲ್ಲಿ ತುಪ್ಪ ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಇದನ್ನು. ಇದೇ ಬೌಲ್ನಲ್ಲಿ ಈ ಪ್ರಮಾಣದಲ್ಲಿ ನಾವು ಸಕ್ಕರೆ ತೊಗೋತಾ ಇದ್ದೀವಿ. 1.5 ಕಪ್. ಅರ್ಧ ಕಪ್ಪು ನೀರು ಹಾಕಿ ಚೆನ್ನಾಗಿ ಪಾಕ ಬರ್ಸ್ಕೊಬೇಕು. ಸೊ ಇದಕ್ಕೆ ಇವಾಗ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಪಾಕ ಬರ್ಸ್ಕೋಬೇಕು. ನೋಡಿ ಈ ಥರ ಪಾಕ ಬರಬೇಕು. ಸೊ ಈಗ ಅದು ಕಡಲೆ ಹಸಿಟ್ಟು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಹಿಂಗೆ ಟರ್ನ್ ಮಾಡ್ತಾ ಇರಬೇಕು. ಸೊ ಇದು ಚೆನ್ನಾಗಿ ಪಾಕ ಬರಬೇಕು. ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನೋಡಿ ಈ ಥರ ಪಾಕ ಬಂದಮೇಲೆ ಒಂದು ಪ್ಲೇಟ್ಗೆ, ಸ್ವಲ್ಪ ಅಗಲಾಗಿರೋ ಪ್ಲೇಟ್ಗೆ ಎಣ್ಣೆನೋ ತುಪ್ಪನೋ ಗ್ರೀಸ್ ಮಾಡಿಕೊಂಡು, ಆಯಿಲ್ ಅಥವಾ ಗೀನ ಗ್ರೀಸ್ ಮಾಡಿಕೊಂಡು ಈ ಥರ ಹಾಕೋಬೇಕು. ಸೊ ನೀಟಾಗಿ ಹದ ಮಾಡ್ಕೊಂಡ್ಬಿಟ್ರೆ ತಣ್ಣಗಾದ್ಮೇಲೆ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಥರ ಪೀಸ್ ಯಾವ ಥರ ಪೀಸ್ ಬೇಕೋ ಆ ಥರ. ಸೊ ಇದು ತಣ್ಣಗಾದ್ಮೇಲೆ ತೋರಿಸ್ತೀವಿ. ಕಟ್ ಕರೋನ್ ಮಂದಾಕಿ ಸರ್.